ಅವ್ರ ಬಗ್ಗೆ ಇಡೀ ಪ್ರಪಂಚವೇ ಹೇಳುತ್ತೆ. ಅಂದ್ರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸಿಕೊಂಡಿರುವ, ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕೃತರು ಇವರೆಲ್ಲರೂ ಕೂಡ ಅಂದ್ರೆ ಇಡೀ ಚಿತ್ರರಂಗ ಅವರು ನಮ್ಮವರು, ಕನ್ನಡದವರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಂತ ಒಬ್ಬ ತಾಯಿ ಅವರು. ಅಫ್ಕೋರ್ಸ್ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ. ಪ್ರತಿ ಸಾರಿ ಏನೇ ಆದ್ರೂ ಕೂಡ ಮೊದಲ್ ಫೋನ್ ಬರ್ತಾ ಇದ್ದಿದೆ ಸರೋಜಮ್ಮ ಅವ್ರ ಫೋನ್. ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ತರ ಹೋಗಿದ್ದಾಳೆ, ದುಬೈಗೆ ಹೋಗಿದ್ದಾಳೆ, ನೀನ್ ಆದ್ರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರು. ನನ್ನ ಬೇರೆ ಬೇರೆ ನಾನು ಅನ್ಕೊಂಡೆ, ಅಮ್ಮ ಬರ್ತೀನಿ ಇಂದು ಬಂದ್ಬಿಡ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಇಟ್ಟವಳು. ಅದೇ ನಾನು ಕಡೆ ಬಾರಿ ನಾನು ಮಾತಾಡಿದ್ದು. ಗೊತ್ತಿರ್ಲಿಲ್ಲ, ಆದ್ರೆ ಸುಸ್ತಾಗಿದ್ರು ಅನ್ನೋದು ಮಾತ್ರ ಗೊತ್ತಿತ್ತು. ಆದ್ರೆ ಜೀವನವನ್ನ ಸಂಪೂರ್ಣವಾಗಿ ತುಂಬಾ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು. ಅಂತಂದ್ರೆ ಅವರನ್ನ ನಾವೆಲ್ಲರೂ ಬಹಳ ಅತ್ಯಂತ ಗೌರವದಿಂದ ನೋಡುವಂತ ಒಂದು ವ್ಯಕ್ತಿತ್ವ ಅವರದು. ಅದು ಯಾವುದೇ ಒಂದು ನಾನು ಅವ್ರ ಬಗ್ಗೆ ನಾನು ಯಾವುದೋ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ. ಆ ತರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತ, ಅಥವಾ ಒಂದು ಹೀರೋ ಸಮಾನರಾದ ಯಾರಾದ್ರೂ ಒಂದು ಇದ್ರೆ, ಒಂದು ಗಂಡಸಿಗೆ ಸಮಾನರಾಗಿ ಬದುಕದಂತ ಕಲಾವಿದೆ ಅವರು. ಇವತ್ತು ನಮ್ಮನ್ನ ದೈಹಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ, ಆದ್ರೆ ನಮ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರೂ.